ಹಲೋ ಎವ್ರಿವನ್. ಆನ್ಸರ್ ರೈಟಿಂಗ್ ಬ್ರೇನ್ ಸ್ಟಾರ್ಮಿಂಗ್ನಲ್ಲಿ ಇದು 2ನೇ ವಿಡಿಯೋ. ಹಿಂದಿನ ವಿಡಿಯೋವನ್ನು ದಯವಿಟ್ಟು ನೋಡಿ. ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಅಥವಾ ಹೇಗಿರುತ್ತೆ ಅಪ್ರೋಚ್ ಅನ್ನೋದೆಲ್ಲ ನಾನು ಹೇಳಿದ್ದೇನೆ. ಆಲ್ರೆಡಿ ಆ ವಿಡಿಯೋ ನೋಡಿದರೆ ಇದನ್ನು ಕಂಟಿನ್ಯೂ ಮಾಡಿ. ಮೊದಲನೇ ಕ್ವಶನ್ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ಆಗಿದೆ. 2ನೇ ಕ್ವಶನ್ ಈಗ ಒಂದು ಸಾರಿ ಓದ್ತೇನೆ. ಓದಿದ ಮೇಲೆ ಪಾಸ್ ಮಾಡಿ ಅರ್ಥ ಆಗುತ್ತಾ ಅಂತ ನೋಡಿ. ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸಸ್ institutionalize ecological damage under the garb of economic development. In the light of recent judicial pronouncements, examine how retrospective clearances compromise the core principle of the environment impact assessment framework. 10 marks ಇದು 150 words. ಒಂದು ಸಾರಿ ಪಾಸ್ ಮಾಡಿ ನೀವೇ ಥಿಂಕ್ ಮಾಡಿ ಎಷ್ಟು ಅರ್ಥ ಆಗ್ತಾ ಇದೆ, ಯಾವ್ಯಾವುದು ಓದಿರೋದು ಕನೆಕ್ಟ್ ಆಗ್ತಾ ಇದೆ, ಕರೆಂಟ್ ಅಫೇರ್ಸ್ನಲ್ಲಿ ಎಲ್ಲಾದರೂ ಬಂದಿದೆಯಾ, ಪಾಸ್ ಮಾಡಿ ನೋಡಿ ಒಂದು ಸಾರಿ. ಓಕೆ, ಒಂದು ಸಾರಿ ಓದಿರ್ಬೋದು ಅಂದ್ಕೊಳ್ತೇನೆ. ನಾನು ಕಂಟಿನ್ಯೂ ಮಾಡ್ತೇನೆ. ಈಗ ಭಾರತದಲ್ಲಿ ಈಗ ಪರಿಸರ ಸಂರಕ್ಷಣಾ ಕಾಯ್ದೆ ಅಲ್ವಾ, ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ಅದರ ಅಡಿಯಲ್ಲಿ ಹೇಗಿರುತ್ತೆ ಅಂತಂದರೆ, ದೊಡ್ಡ ಕೈಗಾರಿಕೆ, ಮೂಲ ಸೌಕರ್ಯ ಯೋಜನೆಗಳು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು, ಗಡಿ ಅಥವಾ ಹೆದ್ದಾರಿ, ವಿಮಾನ ನಿಲ್ದಾಣ, ಏರ್ಪೋರ್ಟು, ಈ ಥರ ದೊಡ್ಡ ದೊಡ್ಡ ಮೂಲ ಸೌಕರ್ಯ ಯೋಜನೆಗಳನ್ನು ಪ್ರಾರಂಭಿಸೋದಕ್ಕಿಂತ ಮೊದಲು ಏನು ತಗೋಬೇಕು? ಪ್ರಯರ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್. ಪ್ರಯರ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್, EC ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಬೇಕು. ಅದು ಕಡ್ಡಾಯ. ಆದರೆ 2021ರಲ್ಲಿ ಏನಾಗಿತ್ತು, ಒಂದು ಕೇಂದ್ರದ ಪರಿಸರ ಸಚಿವಾಲಯ ಅಂತ ಏನಿದೆ, ಒಂದು OM ಆಫೀಸ್ ಮೆಮೊರ್ಯಾಂಡಮ್ ಹೊರಡಿಸುತ್ತಾ ಇತ್ತು. ಆವಾಗ ಹೊರಡಿಸ್ಕೊಂಡು ಏನು ಹೇಳುತ್ತೆ ಅಂತಂದರೆ, ಆ ಆಫೀಸ್ ಮೆಮೊರ್ಯಾಂಡಮ್ ಪ್ರಕಾರ ಯಾವ್ಯಾವ ಒಂದು ಕಟ್ಟಡ ಅಥವಾ ಯೋಜನೆಗಳು, ಪ್ರಾಜೆಕ್ಟ್ಗಳು ಈ ಪರಿಸರ ನಿಯಮವನ್ನು ಉಲ್ಲಂಘಿಸುವುದು ಅಂದರೆ ಕ್ಲಿಯರೆನ್ಸ್ ತಗೊಳ್ದೇನೆ ಕಟ್ಟಿಬಿಡ್ತಾರೆ ಅಥವಾ ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಿರ್ತಾರೆ. ನಿಯಮವನ್ನು ಉಲ್ಲಂಘಿಸಿ ಮೊದಲೇ ಕ್ಲಿಯರೆನ್ಸ್ ತಗೊಳ್ದೇನೆ ಪ್ರಾಜೆಕ್ಟ್ ಮುಂದುವರಿತಿರ್ತಲ್ವಾ, ಒಂದು ಪ್ರಾಜೆಕ್ಟ್ಗೆ ಕ್ಲಿಯರೆನ್ಸ್ ಬೇಕು. ಆ್ಯಕ್ಚುಲಿ ಕ್ಲಿಯರೆನ್ಸ್ ತಗೊಳ್ದೇನೆ ಪ್ರಾಜೆಕ್ಟನ್ನು ಮಾಡಿರ್ತಾರೆ. ಅಂಥ ಪ್ರಾಜೆಕ್ಟ್ಗಳಿಗೆ ಯಾವುದಕ್ಕೆ ಕ್ಲಿಯರೆನ್ಸ್ ಇಲ್ವೋ ಆ ಪ್ರಾಜೆಕ್ಟ್ಗಳು ಸಹ ಮುಂದೆ ದಂಡ ಕಟ್ಟಿ ಅನುಮತಿ ಪಡ್ಕೋಬಹುದು ಅಂತ ಒಂದು ಅವಕಾಶ ಕೊಟ್ಟಿದ್ರು. ಇನ್ನೊಂದು ಸಾರಿ ಹೇಳ್ತೇನೆ ನೋಡಿ. ಆ್ಯಕ್ಟ್ ಪ್ರಕಾರ ಯಾವುದೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡೋದಕ್ಕಿಂತ ಮೊದಲು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಬೇಕು. ಆದರೆ ಇಲ್ಲೇನಾಗ್ತಾ ಇದೆ, ಒಂದು ಆಫೀಸ್ ಮೆಮೊರ್ಯಾಂಡಮ್ ಹೊರಡಿಸಿದ್ದಾರೆ. ಅದರ ಪ್ರಕಾರ ಯೋಜನೆ ಒಂದು ವೇಳೆ ಕ್ಲಿಯರೆನ್ಸ್ ಇಲ್ಲದೆ ಇದ್ರೂ ಮುಂದುವರೆದಿದೆ ಅಂತಂದರೆ ಮುಂದೆ ಅವರು ದಂಡ ಕಟ್ಟಿ ಏನು ಮಾಡಬಹುದು, ಅನುಮತಿ ಪಡ್ಕೋಬಹುದು ಅಂತ. ಅದು ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಕ್ಲಿಯರೆನ್ಸ್ ಅಂತ ಕರೀತಾರೆ. ಕ್ಲಿಯರೆನ್ಸ್ ಅಂದರೆ ಮೊದಲೇ ಅನುಮತಿ ತಗೊಳ್ತಾ ಇಲ್ಲ, ಪ್ರಾಜೆಕ್ಟ್ ಮಾಡಿ ಆಗಿದೆ, ಆಮೇಲೆ ಬಂದು ಕ್ಲಿಯರೆನ್ಸ್ ಬೇಕು ಅಂತ ಹೇಳೋದು. ಅದಕ್ಕೆ ಅವಕಾಶ ಕೊಟ್ಟಿದ್ರು ಈ ಆಫೀಸ್ ಮೆಮೊರ್ಯಾಂಡಮಲ್ಲಿ. ಆದರೆ ವನಶಕ್ತಿ ಅನ್ನುವಂಥ ಒಂದು ಎನ್ವೈರ್ಮೆಂಟಲ್ ಹೋರಾಟ ಮಾಡುವಂಥ ಸಂಸ್ಥೆ ಇದನ್ನು ವಿರೋಧ ಮಾಡಿ ಪ್ರಶ್ನೆ ಮಾಡುತ್ತೆ ಸುಪ್ರೀಂ ಕೋರ್ಟಲ್ಲಿ. ಹೀಗೆ ಈ ಸ್ವಲ್ಪ ದಿನದ ಹಿಂದೆ ನೀವು ಕರೆಂಟ್ ಅಫೇರ್ಸ್ ನೋಡಿದರೆ ಗೊತ್ತಿರುತ್ತೆ. ಜುಲೈ 29, ಈಗ ಲಾಸ್ಟ್ ಜುಲೈ 29ಗೆ ಒಂದು 3 ಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಈ ಆಫೀಸ್ ಮೆಮೊರ್ಯಾಂಡಮ್ ಏನಿತ್ತು ಅದು ರದ್ದಾಗಬೇಕು, ಅದು ಸರಿ ಇಲ್ಲ. ಒಂದು ಪರಿಸರದ ನಿಯಮ ಇದೆ ಆಲ್ರೆಡಿ ಆ್ಯಕ್ಟ್ನಲ್ಲಿ ಇರೋದು, ಅದನ್ನು ಸಡಿಲಗೊಳಿಸ್ಲಿಕ್ಕೆ ಈ ರೀತಿ ಆಫೀಸ್ ಮೆಮೊರ್ಯಾಂಡಮನ್ನು ಯೂಸ್ ಮಾಡಬಾರ್ದು, ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲೇನೆ ಪರಿಸರದ ಮೇಲಾಗುವಂಥ ಪ್ರಭಾವ ಇಲ್ಲಿ ಬಂತು ನೋಡಿ, ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಅದನ್ನು ಮುಂಚಿತವಾಗಿ ಮಾಡಲೇಬೇಕು, ಅದು ಪ್ರಮುಖವಾದಂಥ ನಿಯಮ, ಅದನ್ನು ಪಾಲಿಸಲೇಬೇಕು ಅಂತ ಕೋರ್ಟಲ್ಲಿ ಹೇಳಿದೆ ಸುಪ್ರೀಂ ಕೋರ್ಟ್. ಸಾರ್ವಜನಿಕ ಹಿತಾಸಕ್ತಿ ವಿಶೇಷ ಸಂದರ್ಭ ಅಂದರೆ ಸ್ಪೆಷಲ್ ಸಿಚುವೇಶನ್ಗಳಲ್ಲಿ ಮಾತ್ರ ಕೆಲವೊಂದು ವಿನಾಯಿತಿ ನೀಡಬಹುದು ಅಷ್ಟೇ. ಆದರೆ ಇಂಥ ಆಫೀಸ್ ಮೆಮೊರ್ಯಾಂಡಮ್ ಮೂಲಕ ಈ ಥರ
ಕ್ಲಿಯರೆನ್ಸ್ ಇಲ್ಲದೇನೆ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಕ್ಲಿಯರೆನ್ಸ್ ಆಮೇಲೆ ಬಂದು ದಂಡ ತುಂಬೋದು ಸರಿ ಅಲ್ಲ. ಸುಪ್ರೀಂ ಕೋರ್ಟು ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಕ್ವಶನ್ ಇದು. ಈಗ ಇನ್ನೊಂದು ಸಾರಿ ಓದಿ. ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸಸ್ institutionalize ecological damage under the garb of economic development. In the light of recent judicial pronouncements, examine how retrospective clearances compromise the core principle of the environment impact assessment framework. So, ex post facto clearance ಅಥವಾ environmental clearance ಅಂದ್ರೆ ಏನು ಅಂತ ಅರ್ಥ ಆಯ್ತಾ? Granting official environmental approval to an infrastructure or industrial project after, ಅದು ಇಂಪಾರ್ಟೆಂಟು, ಆಫ್ಟರ್ ಇಟ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಅಥವಾ ಕನ್ಸ್ಟ್ರಕ್ಷನ್ ಆಗಿರೋದು, ಆಪರೇಷನಲ್ ಆಕ್ಟಿವಿಟೀಸ್ಗಳು ಎಲ್ಲ ಸ್ಟಾರ್ಟ್ ಆಗಿರೋದು, ವಿತೌಟ್ ಅ ಮ್ಯಾಂಡೇಟರಿ ಪ್ರಯರ್ ಗ್ರೀನ್ ಪರ್ಮಿಟ್. ಪರಿಸರದಿಂದ ಅಥವಾ ಪರಿಸರ ಇಲಾಖೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ತಗೊಳ್ದೇನೆ ಏನು ಮಾಡಿರ್ತಾರೆ, ಪ್ರಾಜೆಕ್ಟನ್ನು ಮುಂದುವರಿಸಿರ್ತಾರೆ. ಅದು ಸರಿಯಲ್ಲ. ಇನ್ನೊಂದು ಇಲ್ಲಿ ಬರುವಂಥ ಅಂಶ EIA ಫ್ರೇಮ್ವರ್ಕ್, ಅದರ ಬಗ್ಗೆ ಗೊತ್ತಿರಬೇಕು. EIA ಫ್ರೇಮ್ವರ್ಕ್ ಒಂದು ಸ್ಟ್ಯಾಟ್ಯುಟರಿ ಪ್ರಾಸೆಸ್. ಇದು ಯಾವುದರಡಿಯಲ್ಲಿ? ಅಂಡರ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅದರ ಅಡಿಯಲ್ಲಿ ಬರುವಂತಹ ಒಂದು ಆ್ಯಕ್ಟ್ ಇದು. ಇದರಲ್ಲಿ ಏನು ಹೇಳ್ತಾರೆ? ಈ ಆ್ಯಕ್ಟ್ನ ಅಡಿಯಲ್ಲಿ ಪ್ರಯರ್ ಸೈಂಟಿಫಿಕ್ ಇವ್ಯಾಲ್ಯುವೇಷನ್ ಆಫ್ ಅ ಪ್ರಾಜೆಕ್ಟ್, ಒಂದು ಸೈಂಟಿಫಿಕ್ ಇವ್ಯಾಲ್ಯುವೇಷನ್ ಆಗಬೇಕು ಒಂದು ಪ್ರಾಜೆಕ್ಟ್ದು. ಅದ್ರ ಮೂಲಕ ಅದರ ಎನ್ವೈರ್ಮೆಂಟಲ್ ಪರಿಸರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಆ ಪ್ರಾಜೆಕ್ಟು, ಪಬ್ಲಿಕ್ ಕನ್ಸಲ್ಟೇಷನ್ನು, ಸೊ ಇದೆಲ್ಲ ಆಗಬೇಕು ಮೊದಲೇ. ಯಾವುದೇ ವರ್ಕ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಈ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಬೇಕು. ಅದೊಂದು EIA ಫ್ರೇಮ್ವರ್ಕ್, ಅದರ ಬಗ್ಗೆ ನಾವು ನೋಡಾಯಿತು. ಇನ್ನೊಂದು ಪ್ರಿಕಾಷನರಿ ಪ್ರಿನ್ಸಿಪಲ್. ಇಲ್ಲೇನು ಹೇಳ್ತಾರೆ ಅಂದರೆ ಪ್ರಿವೆಂಟಿವ್ ಆ್ಯಕ್ಷನ್ ಮಸ್ಟ್ ಬಿ ಟೇಕನ್. ಅಂದರೆ ಮೊದಲೇ ಆ ಒಂದು ಘಟನೆಯಿಂದ ಏನು ನಷ್ಟ ಆಗಬಹುದು ಅಥವಾ ಏನು ಸಮಸ್ಯೆಗಳು ಬರಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಇಕೊಲಾಜಿಕಲ್ ಡ್ಯಾಮೇಜ್ ಆದಮೇಲೆ ನಾವು ಕ್ರಮ ಕೈಗೊಳ್ಳೋದಲ್ಲ, ಮೊದಲೇ ಪ್ರಿಕಾಷನರಿಯಾಗಿ ನಾವು ಕ್ರಮ ಕೈಗೊಳ್ಳಬೇಕು. ರಾದರ್ ದೆನ್ ಅಟೆಂಪ್ಟಿಂಗ್ ಟು ಮೆಂಡ್ ಇಟ್ ಪೋಸ್ಟ್ ಫ್ಯಾಕ್ಟೋ. ಎಲ್ಲ ಮುಗಿದ ಮೇಲೆ ದಂಡ ತುಂಬೋದಲ್ಲ, ಮೊದಲೇ ನಾವು ಜಾಗರೂಕವಾಗಿ ಪ್ರಿಕಾಷನರಿ ಮೆಷರ್ಗಳನ್ನು ಕೈಗೊಳ್ಳಬೇಕು. ಅದು ಇನ್ನೊಂದು ಕಾನ್ಸೆಪ್ಟ್ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು. ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಅಂದರೆ ಎಲ್ಲ ಮುಗಿದ ಮೇಲೆ ಬರೋದು. EIA ಫ್ರೇಮ್ವರ್ಕ್ ಅಂತಂದರೆ ಅದೇನು ಹೇಳುತ್ತೆ, ಮೊದಲೇ ಸೈಂಟಿಫಿಕ್ ಇವ್ಯಾಲ್ಯುವೇಷನ್ ಆಗಿರಬೇಕು ಅಂತ. ಪ್ರಿಕಾಷನರಿ ಪ್ರಿನ್ಸಿಪಲ್ ಅಂತಂದರೆ ಡ್ಯಾಮೇಜ್ ಆದಮೇಲೆ ನಾವೇನು ಮಾಡಲಿಕ್ಕೆ ಹೋಗೋದಕ್ಕಿಂತ ಮೊದಲೇ ನಾವು ಜಾಗರೂಕರಾಗಿರಬೇಕು, ಪ್ರಿವೆಂಟಿವ್ ಆ್ಯಕ್ಷನನ್ನು ತಗೋಬೇಕು ಅಂತ. ಸೊ ಇಲ್ಲಿ ಕ್ವಶನಲ್ಲಿ ಇನ್ನೊಂದು ಪಾರ್ಟ್ ಏನಿದೆ ನೋಡಿ, ಡೈರೆಕ್ಟಿವ್ ವರ್ಡ್ ಏನಿದೆ ಅಂತ ನೋಡಿ. ಎಕ್ಸಾಮೈನ್ ಅಂತಿದೆ. ಎಕ್ಸಾಮೈನ್, ಹಿಂದಿನ ವಿಡಿಯೋದಲ್ಲಿ ಡೈರೆಕ್ಟಿವ್ ವರ್ಡ್ ಏನಿತ್ತು? ಕ್ರಿಟಿಕಲಿ ಅನಲೈಸ್ ಅಂತಿತ್ತು. ಇಲ್ಲಿ ಯಾವುದಿದೆ? ಎಕ್ಸಾಮೈನ್ ಅಂತಿದೆ. ಎಕ್ಸಾಮೈನ್ ಅಂತಂದರೆ ಟಾಪಿಕನ್ನು ಸ್ವಲ್ಪ ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡೋರು ಇರ್ತಾರಲ್ವ, ಆ ರೀತಿ ಬೇರೆ ಬೇರೆ ಡೈಮೆನ್ಷನ್ಗಳನ್ನು ಕೊಡೋದು, ನಮ್ಮ ಆರ್ಗ್ಯುಮೆಂಟನ್ನು ಫ್ಯಾಕ್ಟು, ಪ್ರೊವಿಷನ್ನು ಅಥವಾ ರೀಸೆಂಟ್ ಜುಡಿಷಿಯಲ್ ಡಿಸಿಷನ್ನು ಇದರ ಮೂಲಕ ನಾವು ಮುಂದುಗಡೆ ಇಡೋದು. ಅದು ಎಕ್ಸಾಮೈನ್ ಡೈರೆಕ್ಟಿವ್ ವರ್ಡು. ಸೊ ಕೋರ್ ಡಿಮ್ಯಾಂಡ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ರೆಟ್ರೋಸ್ಪೆಕ್ಟಿವ್ ಕ್ಲಿಯರೆನ್ಸ್ಗಳು ಯಾವ ರೀತಿ ಈ ರೂಲ್ಸ್ಗಳ ಪರ್ಪಸ್ಸನ್ನೇ ಅಥವಾ ಆ ಒಂದು ರೂಲ್ಸಿನ ಮಹತ್ವವನ್ನೇ ನಾಶ ಮಾಡಿಬಿಡುತ್ತೆ ಅನ್ನೋದು ಕೋರ್ ಡಿಮ್ಯಾಂಡ್. ಹೇಗೆ ಮತ್ತು ಅದರಿಂದ ಏನು ಸಮಸ್ಯೆ ಆಗುತ್ತೆ, ಮತ್ತು ಅದೇ ರೀತಿ ಇಕಾನಮಿ ಮತ್ತು ಎನ್ವೈರ್ಮೆಂಟು ಅಲ್ವಾ, ಅದು ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನುವಂಥ ಸಮಸ್ಯೆನೂ ಬರುತ್ತೆ. ಮತ್ತು ಇಂತಹ ಒಂದು ಪ್ರಶ್ನೆ ಬಂದಾಗ ಏನು ಬರೀಬಾರ್ದು ಅಂತ ಗೊತ್ತಿರಬೇಕು. ಜನರಿಕ್ ಎಸ್ಸೆ ಟೈಪ್ ಇರುತ್ತೆ ಅಲ್ವಾ, ಎನ್ವೈರ್ಮೆಂಟಲ್ ಪೊಲ್ಯೂಷನ್ನು, ಕ್ಲೈಮೇಟ್ ಚೇಂಜು ಎಲ್ಲ ಕಡೆ ಅದನ್ನೇ ಬಂದು ಬರೀತಾ ಇರೋದಲ್ಲ. ಇದರಿಂದ ಕ್ಲೈಮೇಟ್ ಚೇಂಜು, ಪೊಲ್ಯೂಷನ್ ಆಗುತ್ತೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗೋದಿಲ್ಲ, ಇದೆಲ್ಲ ಸರಿಯಾದ ಪಾಯಿಂಟೇ, ಇದೆಲ್ಲ ನೀವು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಆ್ಯಕ್ಚುಲಿ UPSCಗೆ ಸ್ವಲ್ಪ ಎಕ್ಸ್ಟ್ರಾ ವ್ಯಾಲ್ಯೂ ಎಡಿಷನ್ ಮಾಡಬೇಕಾಗತ್ತೆ. ಮತ್ತು ಹಿಂದಿನ ಓಲ್ಡರ್ ಪ್ಲೇಸ್ಗಳ ಡಿಸ್ಕ್ರಿಪ್ಷನ್ ಕೊಡೋದು,
ಅಥವಾ ಸುಪ್ರೀಂ ಕೋರ್ಟ್ ವರ್ಡಿಕ್ಟನ್ನು ಮೆನ್ಷನ್ ಮಾಡದೇ ಇರೋದು, ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು. ಹಾಗಾಗಿ ಅಷ್ಟು ಗೊತ್ತಿರಲಿ. ನಾನು ಒಂದು ಕಾಮನ್ ಆಗಿ ಒಂದು ಐಡಿಯಾ ಬರಿತಾ ಹೋಗ್ತೇನೆ. ಒಂದು ಐಡಿಯಾ ಹೇಗಿರಬಹುದು, ಇಂಟ್ರೊಡಕ್ಷನ್ ನೋಡಿ. ಪರ್ಫೆಕ್ಟ್ ಅಂತ ಅಲ್ಲ, ಒಂದು ಸ್ಯಾಂಪಲ್ ಅಷ್ಟೇ ಇದು. ಸೊ ಆಲ್ರೆಡಿ ಅದು ಹೇಳಿದ್ದಾರೆ ಕ್ವಶನ್ನಲ್ಲೇ ನೋಡಿ. ಕ್ವಶನ್ನಲ್ಲೇ ಬಂದಿರೋದ್ರಿಂದ ರೀಸೆಂಟ್ ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ ಅಂತ ಅವರು ಕ್ವಶನಲ್ಲಿ ಕೊಟ್ಟಿರೋದ್ರಿಂದ ನಾವು ಕರೆಂಟ್ ಅಫೇರ್ಸ್ ಪಾಯಿಂಟಿಂದಾನೇ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಇಂಟ್ರೊಡಕ್ಷನಲ್ಲಿ ದ ಸುಪ್ರೀಂ ಕೋರ್ಟ್ in its landmark July 2026 ruling quashed the 2021 office memorandum holding that prior environmental clearance EC, short ಆಗಿ EC is the foundational rule of preventive environmental governance under the EIA notification 2006. ಇದು ಇಂಟ್ರೊಡಕ್ಷನ್. ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಆ ಆಫೀಸ್ ಮೆಮೊರಾಂಡಮ್ ಅನ್ನು ರದ್ದು ಮಾಡಿದೆ. ಮತ್ತೆ ಮೊದಲು ಅನುಮತಿ ಪಡಿಲೇಬೇಕು, ಅದು ಸರಿಯಾದ ನಿಯಮ ಅಂತ ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ಹಿಡಿದಿದೆ ಅನ್ನೋದು ಇಂಟ್ರೊಡಕ್ಷನಲ್ಲಿ ನಾವು ಬರೆದಿದ್ದೇವೆ. ಎಕ್ಸಾಮ್ನಲ್ಲಿ ಇಷ್ಟೆಲ್ಲ ವರ್ಡ್ಗಳನ್ನ ಬರಲಿಕ್ಕೆ ಆಗೋದಿಲ್ಲ, ಆದರೆ ನಮಗೆ ಇಲ್ಲಿ ಐಡಿಯಾ ಬರಲಿಕ್ಕೆ ನಾನು ಇಷ್ಟು ಬರೆದಿರೋದು. ಮುಂದೆ ಬರಿತಾ ನಿಮ್ಗೆ ಇದನ್ನು ಶಾರ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಈಗ ಪಾಯಿಂಟ್ಗಳು ಅಥವಾ ಕೆಲವೊಂದು ಎಕ್ಸ್ಪ್ಲನೇಷನ್ನು ನೋಡ್ತಾ ಹೋದರೆ, ಕಾಂಪ್ರಮೈಸಿಂಗ್ core EIA principles. ಇದರಲ್ಲಿ ಮೊದಲನೇದು ಸಬ್ವರ್ಡ್ಸ್ ದಿ ಪ್ರಿಕಾಷನರಿ ಪ್ರಿನ್ಸಿಪಲ್. ಇಲ್ಲಿ ಏನಾಗ್ತಾ ಇದೆ, ಮೊದಲು EIA ಪ್ರಿನ್ಸಿಪಲ್ ಇತ್ತು, ಅದನ್ನು ಕಾಂಪ್ರಮೈಸ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ಬೈಪಾಸ್ ಮಾಡ್ತಾ ಇದ್ದಾರೆ. bypassing ex ante scrutiny shifts the paradigm from prevention to pollute and then pay
pollute and then pay, regularizing, irreversible, ecological damages, via minimal financial compositions. ಅಂದರೆ ಪೊಲ್ಯೂಟ್ ಮಾಡಿ ನಂತರ ಪೇ ಮಾಡೋದು. ಪೊಲ್ಯೂಟ್ ಆ್ಯಂಡ್ ದೆನ್ ಪೇ. ಆ್ಯಕ್ಚುಲಿ ನಾವು ಮಾಡಬೇಕಾಗಿರೋದು ಯಾವುದು? ಪ್ರಿವೆನ್ಷನ್ನು. ಮೊದಲೇ ತಡೆಗಟ್ಟೋ ಬದಲು ಎಲ್ಲ ನಾಶ ಮಾಡಿ ಆಮೇಲೆ ಸರಿ ಮಾಡ್ತೇನೆ ಅಂತ ಹೇಳೋದು. ಆ ರೀತಿ ಇಲ್ಲಿ ಶಿಫ್ಟ್ ಆಗ್ತಾ ಇದೆ. ಈ ರೀತಿ ಬೈಪಾಸ್ ಮಾಡಿಬಿಟ್ರೆ ಆ ಸಮಸ್ಯೆ ಬರುತ್ತೆ. ಮೊದಲು ಮಾಲಿನ್ಯ ಮಾಡೋದು, ನಂತರ ದಂಡ ತುಂಬೋದು ಅನ್ನೋದು ಒಂದು ಅಪಾಯಕಾರಿ ಪ್ರವೃತ್ತಿ ಅದು ಅಲ್ವಾ. ಇದರಿಂದ ಇಕಲಾಜಿಕಲ್ ಡ್ಯಾಮೇಜ್ ಅದು ಇರ್ರಿವರ್ಸಿಬಲ್. ಇಕಲಾಜಿಕಲ್ ಡ್ಯಾಮೇಜ್ ಅನ್ನೋದು ವಾಪಸ್ ನಾವು ಸರಿ ಮಾಡ್ಲಿಕ್ಕೆ ಹೋದ್ರೆ ಆಗೋದಿಲ್ಲ. ಅದರ ಪರಿಣಾಮಗಳು ಎಲ್ಲೆಲ್ಲೋ ನಾವು ನೋಡ್ತಾ ಹೋಗ್ತೇವೆ. ಈಗ ಒಂದು ಇಕೋಸಿಸ್ಟಮ್ ಡಿಸ್ಟ್ರಾಯ್ ಆಗಿರುತ್ತೆ, ಅದನ್ನು ಸಿಂಪ್ಲಿ ಫೈನ್ ಕಲೆಕ್ಟ್ ಮಾಡಿ ಅಥವಾ ಒಂದು ದಂಡ ತುಂಬಿ ಸರಿ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೊದಲನೇ ಸಮಸ್ಯೆ ಅದು. ಅಂದರೆ ಯಾವುದರ ಸಮಸ್ಯೆ ಇದು? EIA ಪ್ರಿನ್ಸಿಪಲ್ಗಳನ್ನು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಏನೇನು ಸಮಸ್ಯೆ ಬರುತ್ತೆ ಅಥವಾ ಏನೇನು ಆಗುತ್ತೆ? ಮೊದಲನೇದು ಸಬ್ವರ್ಡ್ಸ್ ದಿ ಪ್ರಿಕಾಷನರಿ ಪ್ರಿನ್ಸಿಪಲ್. ಎರಡನೇದು ಎಲಿಮಿನೇಟ್ಸ್. EIA ಪ್ರಿನ್ಸಿಪಲ್ಗಳನ್ನು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಇದೇನು ಮಾಡುತ್ತೆ? ಇಟ್ ಎಲಿಮಿನೇಟ್ಸ್ ಪಬ್ಲಿಕ್ ಕನ್ಸಲ್ಟೇಷನ್. ಏನಂದ್ರೆ ಹಾಗಂದ್ರೆ ರೆಟ್ರೋಸ್ಪೆಕ್ಟಿವ್ ಅಪ್ರೂವಲ್ಸ್ ಪ್ರೆಸೆಂಟ್ the project as a fait accompli. ಇಂಥ ಶಬ್ದಗಳನ್ನು ಹುಡುಕ್ಬೇಕು ನೀವು. ನಿಜವಾಗ್ಲೂ ಏನಿರಬಹುದು ಇದು? ಅವಾಗ ಬರ್ತಾ ಇರುತ್ತೆ, ಹಿಂದೂದಲ್ಲಂತೂ ಬಂದೇ ಇರುತ್ತೆ. ಫೇಟ್ ಅಕಂಪ್ಲೈ. ರೆಟ್ರೋಸ್ಪೆಕ್ಟಿವ್ ಅಪ್ರೂವಲ್ಸ್ ಪ್ರೆಸೆಂಟ್ ದ ಪ್ರಾಜೆಕ್ಟ್ ಆಸ್ ಅ ಫೇಟ್ ಅಕಂಪ್ಲೈ, denying local communities and gram sabhas their statutory rights to object under the EIA framework. ಅಂದರೆ EIA ಫ್ರೇಮ್ವರ್ಕ್ನ ಅಡಿಯಲ್ಲಿ ಮೊದಲೇ ಅವರು ಕನ್ಸಲ್ಟ್ ಮಾಡಬೇಕು. ಆ ಒಂದು ಹಳ್ಳಿ ಇರಬಹುದು, ರೂರಲ್ ಪ್ಲೇಸ್ ಇರಬಹುದು, ಗ್ರಾಮ ಸಭಾ, ಲೋಕಲ್ ಕಮ್ಯುನಿಟಿ ಜೊತೆ ಒಂದು ಕನ್ಸಲ್ಟೇಷನ್ ಇರಬೇಕು. ಸೊ ಇಲ್ಲ ಅಂತಂದರೆ ಅದರ ಪರಿಣಾಮವನ್ನು ಅಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಈಗೇನಾಗ್ತಾ ಇದೆ? ಪ್ರಾಜೆಕ್ಟ್ ಮುಗಿದ ಮೇಲೆ ದಂಡ ತುಂಬ್ತೇವೆ. ಆ ರೀತಿ ಆಗಿಬಿಟ್ರೆ ಆ್ಯಕ್ಚುಲಿ ಗ್ರಾಮ ಸಭಾ ಇರ್ಬೋದು, ಲೋಕಲ್ ಕಮ್ಯುನಿಟಿಗಳು ತಮ್ಮ ಅಬ್ಜೆಕ್ಷನನ್ನು ರೈಸ್ ಮಾಡಲಿಕ್ಕೆ ಅವಕಾಶನೇ ಸಿಕ್ಕೋದಿಲ್ಲ. ಪೀಪಲ್ ಲಿವಿಂಗ್ ನಿಯರ್ ದಿ ಪ್ರಾಜೆಕ್ಟ್ ಲೂಸ್ ದರ್ ವಾಯ್ಸ್. ಯಾಕಂತಂದರೆ ಬಿಕಾಸ್ ದ ಬಿಲ್ಡಿಂಗ್ ಇಸ್ ಆಲ್ರೆಡಿ ಕನ್ಸ್ಟ್ರಕ್ಟೆಡ್. ಎಲ್ಲ ಬಿಲ್ಡ್ ಆಗಿಬಿಟ್ಟಿದೆ. ಮೊದಲೇ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಕೊಡಲೇ ಇಲ್ಲ, ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಈಗ ಬಿಲ್ಡಿಂಗ್ ಆಲ್ರೆಡಿ ಬಿಲ್ಡ್ ಆಗಿದೆ. ಈಗ ಸಮಸ್ಯೆ ಬರುತ್ತೆ. ದಂಡ ತುಂಬಿದರೆ ಅಷ್ಟು ಹಾನಿಯಾಗಿದೆ, ಎಷ್ಟೊಂದು ತನಕ ಅದು ಯಾರು ಸರಿಪಡಿಸ್ತಾರೆ ಅಲ್ವಾ? ನೆಕ್ಸ್ಟ್ ಇನ್ನೇನು ಪ್ರಾಬ್ಲಮ್ ಬರುತ್ತೆ?
EIA ಫ್ರೇಮ್‌ವರ್ಕನ್ನು ಕಾಂಪ್ರಮೈಸ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ನೆಗೇಟ್ಸ್ alternatives assessment. Negates alternatives assessment. ಇಲ್ಲಿ ರೆಗ್ಯುಲೇಟರ್ಸ್ cannot objectively evaluate alternative eco-friendly sites or cleaner technologies once massive private capital has already been unalterably sunk. ಏನಾಗಿದೆ ಇಲ್ಲಿ, ಈಗ ಒಂದು ಪ್ರಾಜೆಕ್ಟ್ ಆಲ್ರೆಡಿ ಅದಕ್ಕೆ ಇನ್ವೆಸ್ಟ್ಮೆಂಟು ಆಗಿದೆ, ಪ್ರಾಜೆಕ್ಟ್ ಕಂಪ್ಲೀಟು ಆಗಿದೆ, ಆದರೆ ಅಸೆಸ್ಮೆಂಟ್ ಮೊದಲೇ ಮಾಡಿಲ್ಲ, ಕ್ಲಿಯರೆನ್ಸ್ ಮೊದಲೇ ತಗೊಂಡಿಲ್ಲ. ಈಗ ಇದರ ಬದಲು ಮತ್ತೇನು ಮಾಡಬಹುದಿತ್ತು ಅಂತ ಇನ್ನೊಂದು ಪ್ರಾಜೆಕ್ಟ್ಗೆ ಕೈ ಹಾಕಿದರೆ ಆವಾಗ ಮತ್ತೆ ಬಂಡವಾಳ ಹೂಡಿಕೆ ಮಾಡಬೇಕು. ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಬಂಡವಾಳ ಆಲ್ರೆಡಿ ಹೂಡಿಕೆ ಆಗಿರುತ್ತೆ. ಹೂಡಿಕೆ ಆದಮೇಲೆ ಕ್ಲಿಯರೆನ್ಸ್ ತಗೊಂಡಿಲ್ಲ, ಈಗ ದಂಡ ತುಂಬುತ್ತೇವೆ ಅಂತ ಅವರು ಬಂದರೂ ಸಹ ಇದ್ರ ಬದಲು ಇದರಿಂದ ತೊಂದರೆ ಆಗುತ್ತೆ, ಬೇರೆ ಏನಾದರೂ ಮಾಡೋಣ ಅಂತ ಹೊರಡ್ಲಿಕ್ಕೆ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಫಂಡ್ ಯುಟಿಲೈಸೇಷನ್ ಆಲ್ರೆಡಿ ಆಗಿಬಿಟ್ಟಿರುತ್ತೆ, ಅಲ್ಟರ್ನೇಟಿವ್ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಅವಕಾಶನ ಸಿಕ್ಕೋದಿಲ್ಲ. ಸಾವಿರಾರು ಕೋಟಿ ಖರ್ಚು ಮಾಡಿರ್ತಾರೆ. ಹಾಗಾಗಿ ಆ ಕಂಪ್ನಿಯನ್ನು ಇಲ್ಲ ಆಗೋದಿಲ್ಲ, ಮತ್ತೊಂದು ಕಡೆ ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದರೆ ಅದು ಇನ್ನೂ ದೊಡ್ಡ ಪ್ರಾಬ್ಲಮ್. ಅದಾದಮೇಲೆ ಮುಂದಿಂದು ಡೈಲ್ಯೂಟ್ಸ್ ಎಕ್ಸಿಕ್ಯೂಟಿವ್, ಎಲ್ಲ ನಿಮ್ಮ ಮೇನ್ಸ್ ನೋಟಲ್ಲಿ ಇರಲಿ. ಅಕೌಂಟೆಬಿಲಿಟಿ, ಇಲ್ಲಿ ಈ ಥರ ಪಾಯಿಂಟ್ಗಳು ಹೆಲ್ಪ್ ಆಗುತ್ತೆ. ಸ್ಟಾರ್ಟಿಂಗ್ ಬೇಸಿಕ್ ಗವರ್ನೆನ್ಸು ಅದನ್ನು ಮಾಡಬೇಕಾದ್ರೆ ಆವಾಗಲೇ ಹೇಳಿದ್ದೆ, ಅದು ಬೇಸಿಕ್ ಅಷ್ಟೇ. UPSC ಲೆವೆಲಿಗೆ ನಾವು ಆನ್ಸರ್ ರೈಟಿಂಗ್ನಲ್ಲಿ ಡಿಸ್ಕಸ್ ಮಾಡ್ತೇವೆ ಅಂತ. ಹಿಂದಿನ ಕ್ವಶನ್ ಸಹ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರೋದು, ಈ ಕ್ವಶನ್ ಸಹ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರೋದು. ಈಗೆಲ್ಲ ಬರೀ ಗವರ್ನೆನ್ಸ್ ಕ್ವಶನ್ ಮಾತ್ರ ಅಂತ ಇರೋದಿಲ್ಲ. ಈ ಕ್ವಶನ್ ಈಗ ಎನ್ವೈರ್ಮೆಂಟ್ ಪಾರ್ಟ್ ಬಂದಿದೆ ಇಲ್ಲಿ, ಇದು GS3 ಎನ್ವೈರ್ಮೆಂಟಲ್ಲೂ ಕೇಳಬಹುದು ಅಲ್ವಾ. UPSC ಈ ಥರ ಮಾಡ್ತಾ ಇದೆ. ಈಗ GS3 ಕ್ವಶನನ್ನು GS2 GS1 ಕೇಳುತ್ತೆ. ನೀವು GS1ಗೆ ಪ್ರಿಪೇರ್ ಆಗಿ ಹೋಗಿದ್ರೆ ಸರ್ಪ್ರೈಸಿಂಗ್ ಆಗಿರುತ್ತೆ ಎಕ್ಸಾಮು. ಆ ಥರ ಮಾಡ್ತಾ ಇದೆ UPSC. ಯಾಕಂದರೆ ಅವರಿಗೆ ಏನು ಬೇಕಾದರೂ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ. ಎಕ್ಸಾಮಿನ ಬ್ರಾಡರ್ ಅಷ್ಟು ದೊಡ್ಡ ವಿಶಾಲ ವ್ಯಾಪ್ತಿ ಇದೆಯಲ್ವಾ, ಹಾಗಾಗಿ ಅವರಿಗಲ್ಲಿ ಈಸಿಯಾಗಿ ಇದು ಈ ಒಂದು ಡೈಮೆನ್ಷನಿಂದ ನಾವು ಆ್ಯಡ್ ಮಾಡಿರೋ ಅಂತ ಹೇಳಲಿಕ್ಕೆ ಆಗುತ್ತೆ. ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಶ್ನೆ ಮಾಡಿದರೆ ನಿಮ್ಗೆ ಗೊತ್ತಿದೆ, ಮುಂದುವರಿತಾ ಇರುತ್ತೆ ಪ್ರಶ್ನೆಗಳು ಅಷ್ಟೇ, ಉತ್ತರ ಅಷ್ಟು ಬೇಗ ಸಿಕ್ಕೋದಿಲ್ಲ. ಮುಂದಿನ ಪಾಯಿಂಟಲ್ಲಿ ಡೈಲ್ಯೂಟ್ಸ್ ಎಕ್ಸಿಕ್ಯೂಟಿವ್ ಅಕೌಂಟೆಬಿಲಿಟಿ. ಅಲೋವ್ಸ್ administrative overreach via executive instructions overriding legislative mandates. ಇಲ್ಲಿ ಲೆಜಿಸ್ಲೇಟಿವ್ ಇದು, ಆದಮೇಲೆ ಮ್ಯಾಂಡೇಟ್ಸ್ ಇಲ್ಲಿ ಬರುತ್ತೇನೆ. ಮ್ಯಾಂಡೇಟ್ಸ್ ಟರ್ನಿಂಗ್
exceptions into permanent parallel regularization loops. ಅಂದರೆ ಏನಾಗಿತ್ತು ನೆನ್ಪು ಮಾಡ್ಕೊಳ್ಳಿ, ಮೊದಲು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದಿತ್ತು. ಅದರ ಅಡಿಯಲ್ಲಿ ಥರ ಅಸೆಸ್ ಮಾಡಬೇಕು ಅಂತ ಆಮೇಲೆ EIA ಫ್ರೇಮ್ವರ್ಕ್ ಹೇಳ್ತಾರೆ. ಆದರೆ ಅದನ್ನು ಉಲ್ಲಂಘನೆ ಮಾಡಿರೋದು ಯಾವುದರಿಂದ? ಆಫೀಸ್ ಮೆಮೊರಾಂಡಮಿಂದ. ಅದೊಂದು ಎಕ್ಸಿಕ್ಯೂಟಿವ್ ಇನ್ಸ್ಟ್ರಕ್ಷನ್ ಅಷ್ಟೇ ಅದು. ಇದರ ಅರ್ಥ ಏನು? ಲೆಜಿಸ್ಲೇಟಿವ್ ಮ್ಯಾಂಡೇಟ್ಸ್ಗಳನ್ನು ಅವರು ಎಕ್ಸಿಕ್ಯೂಟಿವ್ ಇನ್ಸ್ಟ್ರಕ್ಷನ್ ಇಟ್ಕೊಂಡು ಓವರ್ ರೈಡ್ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು ಅಲ್ವಾ? EIA ಫ್ರೇಮ್ವರ್ಕನ್ನು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಎಕ್ಸಿಕ್ಯೂಟಿವ್ ಅಕೌಂಟೆಬಿಲಿಟಿ ಡೈಲ್ಯೂಟ್ ಆಗಿಬಿಡುತ್ತೆ. ಎಕ್ಸೆಪ್ಷನ್ಗೋಸ್ಕರ ಕೆಲವೊಂದಿರುತ್ತೆ ಪ್ರೊವಿಷನ್ಸು, ಆದರೆ ಅದೇ ಪರ್ಮನೆಂಟ್ ಪ್ಯಾರಲಲ್ ರೆಗ್ಯುಲರೈಸೇಷನ್ ಲೂಪ್ಸ್ ಆಗಬಾರ್ದು. ಅನಿವಾರ್ಯ ಸಂದರ್ಭಕ್ಕೆ ಅಂತ ಕೆಲವೊಂದು ಇರುತ್ತೆ ರೂಲ್ಸು, ಆದರೆ ಯಾವಾಗಲೂ ಆ ಅನಿವಾರ್ಯ ಸಂದರ್ಭದ ರೂಲ್ಸ್ಗಳನ್ನು ಯೂಸ್ ಮಾಡ್ಕೋಬಾರ್ದು. ಬ್ಯೂರೋಕ್ರಾಟ್ಸ್ ಕೆನಾಟ್ ಯೂಸ್ ಇಂಟರ್ನಲ್ ಅಫಿಷಿಯಲ್ ಲೆಟರ್ಸ್ ಟು ಬೈಪಾಸ್ ಎನ್ವೈರ್ಮೆಂಟಲ್ ಲಾಸ್. ಲಾ ತಯಾರು ಮಾಡಿರೋದು ಯಾವುದು? ಪಾರ್ಲಿಮೆಂಟ್. ಅದು ಮುಖ್ಯ. ಇದಾದ್ಮೇಲೆ ಇನ್ನೊಂದು ಡೈಮೆನ್ಷನ್ನು ಜುಡಿಷಿಯಲ್ reconciliations and the middle path. ನೆಕ್ಸ್ಟು ಮೇನ್ ಸಬ್ ಹೆಡಿಂಗ್ ಇದು ಮಾಡಬಹುದು. ಕೋರ್ಟ್ ಏನು ಹೇಳ್ತು ಅಂತ ಇಲ್ಲಿ ನಾವು ಸ್ವಲ್ಪ ಮೆನ್ಷನ್ ಮಾಡಬೇಕು. ಕೋರ್ಟು ಇನ್ವ್ಯಾಲಿಡೇಟಿಂಗ್ ಎಕ್ಸಿಕ್ಯೂಟಿವ್ ರೂಟ್. ಅಂದರೆ ದ ಕೋರ್ಟ್ strictly ruled that an administrative office memorandum ಶಾರ್ಟ್ ಆಗಿ OM office memorandum cannot override delegated environmental legislation like the EIA 2006 ನೋಟಿಫಿಕೇಶನ್. ಕೋರ್ಟ್ ಏನು ಹೇಳ್ತಾ ಇದೆ? ಒಂದು ಆಫೀಸ್ ಮೆಮೊರಾಂಡಮ್ ಎನ್ವೈರ್ಮೆಂಟಲ್ ಲೆಜಿಸ್ಲೇಷನ್ ಅನ್ನು ಓವರ್ ರೈಡ್ ಮಾಡಬಾರ್ದು. ಹಾಗಾದರೆ ನೋಡಿ, ನೆಕ್ಸ್ಟು ಅಲೋವಿಂಗ್ restricted statutory amnesty ಅಂದರೆ recognizing public interest ಅಂದರೆ ಈಗ ಕೆಲವೊಂದು ಸಾರಿ ಜನರಿಗೆ ಬಹಳ ಮುಖ್ಯವಾಗಿರುತ್ತೆ. ಈಗ ವಿಜಯಪುರ ಅಥವಾ ಒಡಿಶಾ AIIMS ಸುಮಾರು 20,000 ಕೋಟಿ ಪ್ರಾಜೆಕ್ಟ್ ಎಲ್ಲ ಇರುತ್ತೆ. ಸೊ ಕೆಲವೊಂದು ಪಬ್ಲಿಕ್ ಇಂಟ್ರೆಸ್ಟ್ ಬಹಳ ಮುಖ್ಯವಾಗಿದ್ದರೆ ಅಂಥ ಸಂದರ್ಭದಲ್ಲಿ ದ ಕೋರ್ಟ್ permitted retrospective
retrospective, clearances, only via narrowly tailored statutory notifications under section 3 of the EPA 1986. ಸೆಕ್ಷನ್ 3 EPA ಅದರ ಅಡಿಯಲ್ಲಿ ಕೆಲವೊಂದು ಸಾರಿ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನು ಗಮನದಲ್ಲಿಟ್ಟುಕೊಂಡು ಅಥವಾ ಸಾರ್ವಜನಿಕವಾಗಿ ಏನು ಉಪಯೋಗ ಇದೆ, ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ವಿನಾಯಿತಿ ನೀಡಬಹುದು ಅಂತ ಕೋರ್ಟ್ ಹೇಳ್ತಾ ಇದೆ. ಇದಿಷ್ಟು ಪಾಯಿಂಟ್ಸ್. ಇದಕ್ಕೆ ಸಂಬಂಧಪಟ್ಟಾಗೆ ಎಕ್ಸ್ಟ್ರಾ ನೀವೇ ಪಾಯಿಂಟ್ಗಳನ್ನ ಆ್ಯಡ್ ಮಾಡಬಹುದು. ಒಂದು ವೇಳೆ ಕರೆಂಟ್ ಅಫೇರ್ಸನ್ನು ನೋಡಿದರೆ ಯಾವುದೇ ಆನ್ಸರ್ ರೈಟಿಂಗ್ ಆದರೂ ಕೆಳಗಡೆ ಸ್ವಲ್ಪ ಜಾಗ ಬಿಟ್ಟಿಡಿ. ನಾನು ಕೆಲವು ಪಾಯಿಂಟ್ಗಳನ್ನ ಡಿಸ್ಕಸ್ ಮಾಡಬಹುದು ನನ್ನ ಸಮಯದ ಮಿತಿಯಲ್ಲಿ. ಎಕ್ಸ್ಟ್ರಾ ಆ್ಯಡ್ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ, ಅದನ್ನು ನಿಮಗೆ ನಾನು ಬಿಟ್ಟಿರ್ತೇನೆ. ಲಾಸ್ಟಲ್ಲಿ ಕನ್ಕ್ಲೂಷನ್ನಲ್ಲಿ ಹೇಗೆ ನಾವು ಬರೆಯೋದು, ಇಲ್ಲಿ ಟ್ರೂ ಸಸ್ಟೈನಬಲ್ ಡೆವಲಪ್ಮೆಂಟ್ ನಾವು ಮೇಲುಗಡೆ ಬರಿತಾ ಇಲ್ಲ, ಕನ್ಕ್ಲೂಷನಲ್ಲಿ ಬರಿತಾ ಇದ್ದೇವೆ. ಗಮನಿಸಿ ನೀವು, ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇವೆ. ಟ್ರೂ ಸಸ್ಟೈನಬಲ್ ಡೆವಲಪ್ಮೆಂಟ್ requires a rigorous balancing test while Article 21 guarantees ನೋಡಿ, ಆರ್ಟಿಕಲ್ 21 ಅಂಡರಲ್ಲಿ ಏನು ಹೇಳ್ತಾರೆ? ಗ್ಯಾರಂಟೀಸ್ ಕ್ಲೀನ್ ಎನ್ವೈರ್ಮೆಂಟ್. ಅದು ಅಲ್ಲೂ ಹೇಳ್ತಾರೆ ನಮಗೆ, ಆರ್ಟಿಕಲ್ 21 ಅಡಿಯಲ್ಲಿ ನಮಗೆ ಬಹಳ ಕ್ಲೀನ್ ಆಗಿರೋ ಎನ್ವೈರ್ಮೆಂಟ್ ಸಿಗಬೇಕು. ಆ್ಯಕ್ಚುಲಿ ಎನ್ವೈರ್ಮೆಂಟ್ infrastructure demands absolute rule of law adherence, limiting ex post facto approvals to rare legislatively supervised exceptions. ಏನು ಹೇಳ್ತಾ ಇದ್ದೇವೆ ಇಲ್ಲಿ? ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ಒಂದು ಬ್ಯಾಲೆನ್ಸಿಂಗ್ ಟೆಸ್ಟ್ ಬೇಕು. ಮತ್ತು ಅದೇ ರೀತಿ ಆರ್ಟಿಕಲ್ 21 ಅಡಿಯಲ್ಲಿ ನಮಗೆ ಕ್ಲೀನ್ ಇರೋ ಎನ್ವೈರ್ಮೆಂಟು, ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಬೇಕು. ಅದಕ್ಕೇನಾಗಬೇಕು? ರೂಲ್ ಆಫ್ ಲಾ, ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಇರಬೇಕು. ಮತ್ತು ಈ ಥರ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಎಲ್ಲ ಮುಗಿದ್ಮೇಲೆ ಆಮೇಲೆ ಕ್ಲಿಯರೆನ್ಸ್ ತಗೊಳ್ಳೋದು ಅಥವಾ ದಂಡ ತುಂಬೋದು ಅಂಥದ್ದು ಬರೀ ರೇರ್ ಲೆಜಿಸ್ಲೇಟಿವ್ಲಿ ಸೂಪರ್ವೈಸ್ಡ್ ಎಕ್ಸೆಪ್ಷನ್ಸ್ ಆಗಿರಬೇಕು. ಅದನ್ನು ನಾವು ಕನ್ಕ್ಲೂಷನಲ್ಲಿ ಹೇಳ್ತೇವೆ ಅಲ್ವಾ? ಎಕನಾಮಿಕ್ ಗ್ರೋತ್ ಅನ್ನೋದು ನೇಚರ್ ಇನ್ ಲಿಮಿಟ್ ಇದೆ, ಅದರ ಒಳಗಡೆನೇ ಆಗಬೇಕು. ಪ್ರಯರ್ ಕ್ಲಿಯರೆನ್ಸ್ ಅನ್ನೋದು ಬೇಕೇ ಬೇಕು, ರೂಲ್ ಆಫ್ ಲಾ ಫಾಲೋ ಆಗಬೇಕು ಅಂತ ನಾವು ಎಂಡ್ ಮಾಡ್ತೇವೆ. ಸೊ ಇದಿಷ್ಟು ನಾವು ಆನ್ಸರ್ ಬಗ್ಗೆ. ಇನ್ನು ಎಕ್ಸ್ಟ್ರಾ ವ್ಯಾಲ್ಯೂ ಎಡಿಷನ್ನಿಗೆ ಇದೇ ರೀತಿ ಬೇರೆ ಕ್ವಶನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಡೈಮೆನ್ಷನ್ಗಳನ್ನು ಕೇಳಿದರೆ
ಅಲ್ಲಿ ನೀವೇನು ಮೆನ್ಷನ್ ಮಾಡಬಹುದು, ಲ್ಯಾಂಡ್ ಮಾರ್ಕ್ ಕೇಸ್ಗಳು. ಅದನ್ನು ಬೇಕಾದ್ರೆ ನೀವೇ ಸ್ಟಡಿ ಮಾಡಲಿ, ನಿಮಗೆ ಹೋಮ್ವರ್ಕು ಇದು, ಅಥವಾ ನೀವೇ ನೋಡಬಹುದು. ನಾನು ಮೆನ್ಷನ್ ಮಾಡಿರ್ತೇನೆ ಅಷ್ಟೇ. ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. 2017ರಲ್ಲಿ ಆಲ್ರೆಡಿ ಹೇಳಿದರು, ಪ್ರಯರ್ EC ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಮ್ಯಾಂಡೇಟರಿ ಅಂತ ಮೈನಿಂಗಿಗೆಲ್ಲ. ಅದು ಕಾಮನ್ ಕಾಸ್ಟ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸು. ಮತ್ತು 2017 ಇದು 2020ರಲ್ಲಿ ಒಂದು ಕೇಸ್ ಬರುತ್ತೆ, ಎಲೆಂಬಿಕ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ವರ್ಸಸ್ ರೋಹಿತ್ ಪ್ರಜಾಪತಿ. ಇದರಲ್ಲೂ ಸಹ ಏನು ಹೇಳ್ತಾರೆ ಅಂತಂದರೆ, ಈ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಕ್ಲಿಯರೆನ್ಸ್ಗಳೇನಿದೆ ಇದು ಎನ್ವೈರ್ಮೆಂಟಲ್ ಜೂರಿಸ್ಪ್ರುಡೆನ್ಸ್ಗೆ ಕಾಂಟ್ರರಿ ಆಗಿದೆ, ಪ್ರಿಕಾಷನರಿ ಪ್ರಿನ್ಸಿಪಲ್ ಇಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಎಲೆಂಬಿಕ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ವರ್ಸಸ್ ರೋಹಿತ್ ಪ್ರಜಾಪತಿ ಇದು ಇದರಲ್ಲಿ ಹೇಳ್ತಾರೆ. ಆಮೇಲೆ ಮತ್ತೊಂದು ಕೇಸು, ಅದು ಬಹಳ ಈಗಲೇ ನಾವು ಡಿಸ್ಕಸ್ ಮಾಡಿರೋದು ಸ್ವಲ್ಪ ಹೊತ್ತಿನಿಂದ, ಅದು ವನಶಕ್ತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ವರ್ಷದ ಜುಲೈನಲ್ಲಿ 2026 3 ಜಡ್ಜ್ ಬೆಂಚ್ ಇರುತ್ತೆ ಇಲ್ಲಿ. ಮತ್ತು CJI ಸೂರ್ಯಕಾಂತ್ ಅವರ ಒಂದು ಮೇಲ್ವಿಚಾರಣೆ ಅಡಿಯಲ್ಲಿ ಅವರೇ ಮುಖ್ಯವಾಗಿರ್ತಾರೆ. ಇದರಡಿಯಲ್ಲಿ 2021 ಆಫೀಸ್ ಮೆಮೊರಾಂಡಮ್ ಅನ್ನು ಏನು ಮಾಡ್ತಾರೆ, ಕ್ವಾಶ್ಡ್. ಆ ಶಬ್ದದ ಅರ್ಥ ತಿಳ್ಕೊಳ್ಳಿ, ಗೊತ್ತಿಲ್ಲ ಅಂತಂದರೆ ಕ್ವಾಶ್ ಮಾಡಿಬಿಡ್ತಾರೆ. ಅದ್ರ ಜೊತೆ ಕೆಲವೊಂದು ಲೀಗಲ್ ಪ್ರೊವಿಷನ್ಗಳು, ಸೆಕ್ಷನ್ 3 ಆಫ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ಶಾರ್ಟಾಗಿ ಬರೀತಾ ಇದ್ದೇನೆ, ನೀವು ಫುಲ್ ಬರ್ಕೊಳ್ಳಿ, ಆಮೇಲೆ ಕನ್ಫ್ಯೂಸ್ ಆಗಬಾರ್ದು ನಿಮಗೆ. ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಇದೇನು ಮಾಡುತ್ತೆ, ಸೆಕ್ಷನ್ 3 ಇದು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ದು empowers the center to take measures to protect environment under which any legal amnesty framework must officially derive its statutory backing. ಅಂತಂದರೆ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಗಬೇಕು, ಅದಕ್ಕೆ ಇರೋದು ಆ ಕಾನೂನು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೆಂಟರ್ ಮೆಷರ್ಮೆಂಟ್ಗಳನ್ನು ತಗೋಬಹುದು, ಅಂದರೆ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಬಹುದು. ಮತ್ತು ಲೀಗಲ್ ಫ್ರೇಮ್ವರ್ಕ್ ಇರಬೇಕು, ಮತ್ತು ಸ್ಟ್ಯಾಟ್ಯುಟರಿ ಬ್ಯಾಕಿಂಗ್ ಇರಬೇಕು. ಮೇಲ್ಗಡೆ ಹೇಳಿದಾಗೆ ಬರೀ ಎಕ್ಸಿಕ್ಯೂಟಿವ್ ಇನ್ಸ್ಟ್ರಕ್ಷನ್ಗಳಿಂದ ಎಲ್ಲ ಮಾಡ್ತಾ ಇರೋದಕ್ಕಿಂತ ಸ್ಟ್ಯಾಟ್ಯುಟರಿಯಾಗಿ, ಕಾನೂನಾತ್ಮಕವಾಗಿ, ಸಾಂಸ್ಥಿಕವಾಗಿ ಅಲ್ಲಿ ಅದಕ್ಕೊಂದು ಆಧಾರ ಇರಬೇಕು. ನೆಕ್ಸ್ಟು ಆರ್ಟಿಕಲ್ 142 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಇದು ಸುಪ್ರೀಂ ಕೋರ್ಟ್ಗೆ ಎಕ್ಸ್ಟ್ರಾರ್ಡಿನರಿ ಪವರನ್ನು ಕೊಡುತ್ತೆ. ರೆಟ್ರೋಸ್ಪೆಕ್ಟಿವ್ ಅಪ್ರೂವಲ್ಸ್, ಎಕ್ಸೆಪ್ಷನ್ ಕೇಸ್ಗಳಲ್ಲಿ ಕಂಪ್ಲೀಟ್ ಜಸ್ಟಿಸಿಗೋಸ್ಕರ ಸುಪ್ರೀಂ ಕೋರ್ಟು ಈ ಒಂದು ಆರ್ಟಿಕಲ್ನ ಯೂಸ್ ಮಾಡುತ್ತೆ. ಸೊ ಅದನ್ನು ಸಹ ಮೆನ್ಷನ್ ಮಾಡಬಹುದು. ಈ ಥರ ಕೆಲವೊಂದು ವ್ಯಾಲ್ಯೂ ಎಡಿಷನ್ ಇರುತ್ತೆ ಇದಕ್ಕೆ. ಇದೇ ರೀತಿ ಕ್ವಶನ್ಗಳು ಬಂದರೆ ಬೇರೆ ಕಡೆ ಸಹ ಯೂಸ್ ಆಗಲಿ ಅಂತ ನಾನು ಇದನ್ನು ಇಲ್ಲಿ ಬರೆಸಿರೋದು. ಓಕೆನಾ? ಎಸ್, ನಿಮ್ಮದೇ ಆದ ರೀತಿಯಲ್ಲಿ ನೀವು ನಿಮ್ಮ ಮೈಂಡ್ಸ್ ನೋಟ್ಸಲ್ಲಿ ಶಾರ್ಟಾಗಿ ಮಾಡ್ಕೋಬಹುದು ಇದನ್ನು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಾಧ್ಯ ಆದಾಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.